ಗಿಲ್ಲಿ ಏನಾರ ನಾನು ಬಡವ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳಿದಾರ? ಬಡವ ಅಂದ್ರೆ ಏನು ಇರಲೇಬಾರ್ದ ಅವ್ರಿಗೆ? ಬಡವರಾಗಿ ಇದ್ಬಿಡ್ಬೇಕು ಇವ್ರ ಪ್ರಕಾರ. ದುಡ್ಡು ಕಾಸು ಮಾಡ್ಕೊಳಂಗೆ ಇಲ್ಲ, ಚೆನ್ನಾಗ್ ಆಗಂಗೆ ಇಲ್ಲ. ಮುಗೀತು, ಯಾರೋ ಒಬ್ರು ಗೆದ್ದಿದಾರ, ಅದನ್ನ ಖುಷಿಯಿಂದ ಗೆದ್ದಿದ್ದಾರೆ ಕಂಗ್ರಾಟ್ಸ್ ಹೇಳ್ಬಿಟ್ಟು ಸುಮ್ನಾಗ್ಬಿಡಿ. ಯಾವ್ದೋ ಒಂದ್ ಕೆಲ್ಸದಲ್ಲಿ ಅಪ್ಗ್ರೇಡ್ ಸಿಗ್ಬೇಕು, ಆ ಅಪ್ಗ್ರೇಡೇ ನಮ್ಗೆ ಈ ಅಮೃತಾಂಜನ್ ಸಿನಿಮಾ. ಅದೊಂದು ಖುಷಿ ಇದೆ. ಬಟ್ ಎಲ್ಲಾರ್ಗು ಆಶೆ ಇರೋದು ಬಿಗ್ ಸ್ಕ್ರೀನೇ, ಬೆಳ್ಳಿ ಪರ್ದೇನೆ. ನೆಕ್ಸ್ಟ್ ಸೀನ್ ಅಲ್ಲಿ ಗಂಡಂಗ್ ಐಡಿಯಾ ಸಿಗುತ್ತೆ, ಆಮೇಲೆ ಹೆಂಡತಿಗೆ ಸಿಗುತ್ತೆ, ಗಂಡಂಗ್ ಸಿಗುತ್ತೆ. ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಮಾರನೇ ದಿನ ಬೆಳಿಗ್ಗೆವರೆಗೂ, ಅಂದ್ರೆ ಕಂಟಿನ್ಯೂಸ್ ಆಗಿ ಕೊಡ್ತಿಲ್ಲ, ಶೂಟ್ ಮಾಡಿರೋದಂಗೆ. ನವೀನ್ ಪಡೀಲ್ ಸರ್ ಅಂತೂ ನೆಕ್ಸ್ಟ್ ಲೆವೆಲ್ ಎಮೋಷನ್ ನ ಇದ್ರಲ್ಲಿ ಹೊರಗಡೆ ಹಾಕಿದ್ರೆ. ಶಿವಣ್ಣ ಅವರು ಆಕ್ಚುಲಿ ಅದೊಂದು, ನೀವು ಮಲಯಾಳಿ ಹಿಡಿದ್ರಲ್ಲ, ಅದ್ ನೋಡ್ಬಿಟ್ಟು ಖುಷಿ ಆಗ್ಬಿಟ್ಟಿದ್ರು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ಅಮೃತಾಂಜನ್ ಸಿನಿಮಾ 5 ವರ್ಷದ ಹಿಂದೆ ಬಂದಂತಹ ಒಂದು ಶಾರ್ಟ್ ಮೂವಿನ ನಾವು ನೋಡಿದ್ವಿ, ನಕ್ಕಿದ್ವಿ, ಎಂಜಾಯ್ ಮಾಡಿದ್ವಿ. ಈಗಲೂ ಕೂಡ ನಮಗೆ ಬೋರ್ ಆದಾಗ ಮೊಬೈಲ್ ಎತ್ಕೋತೀವಿ, ಯೂಟ್ಯೂಬ್ ನೋಡ್ತೀವಿ. ಅದ್ರಲ್ಲಿ ಫಸ್ಟ್ ಸರ್ಚ್ ಮಾಡಿದೆ ಅಮೃತಾಂಜನ್ ಅಂತ. ಯಾಕಂದರೆ ಆ ಟೈಮಲ್ಲಿ ಅಲ್ಲ, ಈ ಟೈಮಲ್ಲೂ ಕೂಡ ಆ ಸಿನಿಮಾ ನಮಗೆ ಬಹಳ ಇಷ್ಟ, ಶಾರ್ಟ್ ಮೂವಿ. ಸೊ ಅದೇ ತಂಡ ಇವಾಗ ಬೆಳ್ಳಿ ಪರದೆ ಮೇಲೆ ಬರಲಿಕ್ಕೆ ರೆಡಿ ಆಗಿದ್ದಾರೆ. ಎಸ್, ಇದೇ ಜಾನ್ವರಿ 30ನೇ ತಾರೀಕು ಅಮೃತಾಂಜನ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಈಗ ಒಂದು ಒಳ್ಳೆ ಪ್ರೆಸ್ ಮೀಟ್ ಆಯಿತು. ಸೊ ಈ ಒಂದು ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಸಿನಿಮಾ ತಂಡದವರು ಕೂಡ ಭಾಗಿಯಾಗಿದ್ರು. ಸದ್ಯಕ್ಕೆ ನನ್ನ ಜೊತೆಗೆ ಗೌರವ್ ಶೆಟ್ಟಿ ಅವರಿದ್ದಾರೆ. ಅವರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ. ಅವ್ರದ್ದೇ ಈ 2026 ಅವ್ರದ್ದೇ ಅವತ್ತು ಹೇಳಿದರು. ಸೊ ಇವಾಗ ಸಿಕ್ಕಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅವ್ರ ಕ್ಯಾರೆಕ್ಟರ್ ಹೇಗಿದೆ, ಹಾಗೆ ಇದರಲ್ಲಿ ಅದೆಷ್ಟು ನಮ್ಮನ್ನ ನಗಿಸ್ತಾರೆ, ಅವ್ರ ಬಾಯಲ್ಲೇ ಕೇಳೋಣ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಗೌರವ್ ಅವರೇ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಯಾಕೆ ತುಂಬಾ ಖುಷಿ ಆಗ್ಬಿಟ್ಟಿದ್ದೀರಾ? ಖುಷಿ ಅಂತ ಏನಿಲ್ಲ, ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆಯಲ್ಲ, ಒಂದು ಖುಷಿ. ಇನ್ನೊಂದು 10 days ಬಾಕಿ ಇದೆ. ಅಂದ್ರೆ ತುಂಬಾ ವರ್ಷದಿಂದ ಕನ್ಸು ಕಟ್ಟಿರುವಂತ ಸಿನಿಮಾ ಇದು. ಅಂದ್ರೆ ಏನೋ ಒಂದು ಕೆಲಸ ಮಾಡ್ಕೊಂಡು ಹೋಗ್ಬೇಕಾರೆ ಯಾವ್ದೋ ಒಂದು ಕೆಲಸದಲ್ಲಿ ಅಪ್ಗ್ರೇಡ್ ಸಿಗ್ಬೇಕು, ಆ ಅಪ್ಗ್ರೇಡೇ ನಮ್ಗೆ ಈ ಅಮೃತಾಂಜನ್ ಸಿನಿಮಾ. ಅದೊಂದು ಖುಷಿ ಇದೆ. ಆಮೇಲೆ ನೀವು 4ನೇ ಸಲಿನೋ 5ನೇ ಸಲಿನೋ ಇಂಟರ್ವ್ಯೂ ಮಾಡ್ತಾ ಇರೋದು, ಅದೊಂದು ಖುಷಿ ಇದೆ. ಆಮೇಲೆ ಆಫ್ಟರ್ 1 o'clock ಮತ್ತೆ ಇನ್ನೊಂದು ಇಂಟರ್ವ್ಯೂ ಇದೆ. ಮಾಡೋಣ. ಓಕೆ, ಅದೆಲ್ಲ ನಾನೇ ಬರ್ತೀನಿ. ಹೌದಾ? ಬೆಳಿಗ್ಗೆ ಅಲ್ಲೇ ಮುಗಿಸ್ಕೊಂಡ್ ಬಂದೆ. ಇವಾಗ ಮತ್ತೆ ಬರ್ಬೇಕು ನೀವು ಮಧ್ಯಾಹ್ನ. ಎಲ್ಲಿ ಬಿಟ್ಟು ಬಂದ್ರಿ ನೀವು ನಿಮ್ಮ ಪೇರ್ನ? ಭವ್ಯಶ್ರೀ ಅವ್ರನ್ನ ಎಲ್ಲಿ ಬಿಟ್ಟು ಬಂದ್ರಿ? ಗೊತ್ತಿಲ್ಲ, ಅವ್ರೇನೋ ಬೇರೆ ಕೆಲ್ಸದ ಮುಖಾಂತರ ಆಚೆ ಹೋಗಿದ್ದಾರೆ ಅನ್ಸುತ್ತೆ. ಓಕೆ, ಅಮೃತಾಂಜನ್ ಇನ್ನೇನು ಬಿಡುಗಡೆಗೆ ರೆಡಿ ಇದೆ. ಎಷ್ಟು ಎಕ್ಸೈಟ್ಮೆಂಟ್ ಇಂದ ವೆಯ್ಟ್ ಮಾಡ್ತಾ ಇದ್ದೀರಾ? ಎಷ್ಟು ಎಕ್ಸೈಟ್ಮೆಂಟ್ ಇದೀನ ಅಂತ ನೋಡಿದಾಗ ಪ್ರೆಸ್ ಮೀಟ್ ಅಲ್ಲೇ ನೋಡ್ಬಿಟ್ಟೆ ನಿಮ್ದು ಎಕ್ಸೈಟ್ಮೆಂಟ್. ನಿಮ್ಮ ಬಾಯಲ್ಲೇ ಹೇಳ್ಬಿಡಿ ಅದನ್ನ. ನೀವು ಬಂದ ತಕ್ಷಣ ಏನ್ ಕೇಳಿದ್ರೆ ಹೇಳಿ, ಏನಕ್ಕೆ ಇಷ್ಟೊಂದು ಖುಷಿ ಆಗಿದ್ದೀರಾ ಅಂತ ಫೇಸಲ್ಲೇ ಗೊತ್ತಾಗ್ಬಿಡುತ್ತೆ ಏನಕ್ಕೆ ಎಷ್ಟು ಎಕ್ಸೈಟ್ ಆಗಿದೀವಿ ಅಂತ. ಅದೊಂದು ಖುಷಿ ಅಲ್ವಾ ಮೇಡಮ್? ಯಾರಿಗೇ ಆಗ್ಲಿ ಕಷ್ಟಪಟ್ಟು ಏನೋ ಒಂದು ಮಾಡ್ತಾ ಇದೀವಿ ಅಂದಾಗ ಅದಕ್ಕೆ ಒಂದು ಪ್ರತಿಫಲ ಅನ್ನೋದು ಸಿಗ್ಬೇಕಾಗುತ್ತೆ. ಆ ಪ್ರತಿಫಲನೇ ನಮ್ಗೆ ಅಮೃತಾಂಜನ್ ಸಿನಿಮಾ. ಯಾಕೆಂದ್ರೆ ನಾವು ಇಷ್ಟು ದಿನ ಶಾರ್ಟ್ ಫಿಲಮ್ ಮಾಡ್ತಾ ಇದ್ವಿ, ನಮ್ಮ ಟೀಮ್ ಅವರೆಲ್ಲ ಇಂಡಿವಿಜುವಲ್ ಆಗಿ ಅಥವಾ ಜೊತೆ ಆಗಿ ಎಲ್ಲರೂ ಒಂದು 5-6 ವರ್ಷದಿಂದ ಎಂಟರ್ಟೈನ್ಮೆಂಟೇ ಕೊಟ್ಕೊಂಡ್ ಬಂದಿದೀವಿ. ಬಟ್ ಎಲ್ಲಾರ್ಗು ಆಶೆ ಇರೋದು ಬಿಗ್ ಸ್ಕ್ರೀನೇ, ಬೆಳ್ಳಿ ಪರ್ದೇನೆ. ಬೆಳ್ಳಿ ಪರ್ದೆ, ಈಗೊಂದು ಬೆಳ್ಳಿ ಪರ್ದೆ ಅನ್ನೋದೊಂದು ಸಮುದ್ರ ಮೇಡಮ್. ಆ ಸಮುದ್ರಕ್ಕೆ ಹೋಗಿ ರೀಚ್ ಆಗ್ಬೇಕು ಅಂದ್ರೆ ನಾವು ಕೆರೆ, ನದಿ ಎಲ್ಲಾನು ದಾಟ್ಕೊಂಡೇ ಹೋಗ್ಬೇಕು. ಸ್ಟಾರ್ಟಿಂಗು ಕೆರೆಯಾಗಿ ಬಂದ್ವಿ, ನದಿ ಸೇರಿದ್ವಿ, ನದಿಯಲ್ಲಿ ಫೈಟ್ ಮಾಡ್ಕೊಂಡು ಈಗ ಸಮುದ್ರದ ತೀರದಲ್ಲಿ ಇದೀವಿ, ಹೋಗಿ ರೀಚ್ ಆಗ್ತೀವಿ. ಯಾಕೆಂದ್ರೆ ಸಮುದ್ರ ಅಂದ್ರೆ ದೊಡ್ಡ ದೊಡ್ಡ ತಿಮಿಂಗ್ಲಗಳು ಎಲ್ಲ ತುಂಬಾ ಇರುತ್ತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ರೀಚ್ ಆಗ್ತಾ ಇದೀವಿ. ಟೀಸರ್ ನೋಡ್ತಾ ಇದ್ದಂಗೆ ನೀವು ಮಲಯಾಳಿ ಭಾಷೆನ ಮಾತಾಡ್ಕೊಂಡು ಒಂದು ಡಾಕ್ಟರ್ ಆಗಿದ್ರಿ. ನಿಮ್ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ ಇದ್ರಲ್ಲಿ? ಅದೊಂದು ಕ್ಲಾರಿಟಿ ಕೊಡ್ಬೇಕು ಮೇಡಮ್. ಯಾಕೆಂದ್ರೆ ಅದು ಜಸ್ಟ್ ಪ್ರಮೋಷನಲ್ ವಿಡಿಯೋ ಅಷ್ಟೇ. ಸಿನಿಮಾಗೂ ಅದಕ್ಕೂ ಸಂಬಂಧ ಇಲ್ಲ. ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಹೇಳಕ್ಕೋಸ್ಕರ ಪ್ರಮೋಷನಲ್ ವಿಡಿಯೋ ಅದು. ಸೊ ಅದು ಸ್ಪಾಟ್ ಅಲ್ಲಿ ಮಲಯಾಳಿ ಇದು ಬಂದಿದ್ದು. ಕುಟಿ ಇದು ಏನೋ ಅಲ್ಲ ಕುಟಿ. ಈ ಆಸ್ಪತ್ರೆಯಲ್ಲಿರೋ ಎಲ್ಲ ಪೇಷಂಟ್ ಕಿವಿಲಿ ಹೋಗಿ ಹೇಳಿ, ಎಂದ ಸಾರ್ ಅಮೃತಾಂಜನ್ ಸಿನಿಮಾ ರಿಲೀಸ್ ಆಗಿರ ಏನ. ಅವಳು ಭವ್ಯ ಆಕ್ಚುಲಿ ಕುಟ್ಟಿ, ಮಲಯಾಳಿ ಕುಟ್ಟಿ. ಬಟ್ ಅದೇನಿಲ್ಲ, ನಮ್ಗೆ ಕನ್ನಡನ ಮಲಯಾಳಿಲಿ ಮಾತಾಡೋದು ಒಂದ್ ಸ್ವಲ್ಪ ಗೊರುತ್ತೆ. ನಿಮ್ ಕ್ಯಾರೆಕ್ಟರ್ ಏನು ಈ ಸಿನಿಮಾದಲ್ಲಿ? ಕುಡ್ಕ ಅಂದ್ರೆ ಮದುವೆ ಆಗಿರೋ ಕುಡ್ಕ. ಅಂದ್ರೆ ಇಲ್ಲೊಂದು ತುಂಬಾ ಒಳ್ಳೆ ಜುಗಲ್ ಬಂದಿದೆ. ಇವನ್ ಕುಡಿಯಕ್ಕೋಸ್ಕರ ಏನ್ ಮಾಡ್ತಾನೆ, ವೈಫ್ ಕುಡಿಯೋದ್ ಬಿಡ್ಸಕ್ಕೋಸ್ಕರ ಏನ್ ಮಾಡ್ತಾರೆ ಅಂತ. ಆ ಜುಗಲ್ ಬಂದು ನಿಮ್ಗೆ ನೆಕ್ಸ್ಟ್ ಲೆವೆಲ್ಗೆ ಮಜಾ ಕೊಡುತ್ತೆ. ಆಮೇಲೆ ಎಷ್ಟೊಂದ್ ಜನಕ್ಕೆ ಐಡಿಯಾ ಸಿಗುತ್ತೆ, ಮನೆಗೆ ಔಟ ನಾನು ಇದೆ ಮಾಡಬೇಕು ಅಂತ. ಆತರ ಎಲ್ಲ ಇದೆ ಇಲ್ಲಿ ಸಿನಿಮಾ ನೋಡಾದ್ಮೇಲೆ. ಆಮೇಲೆ ಈ ಸಿನಿಮಾ ಹೆಂಗ ಆಗ್ಬಿಡುತ್ತೆ ಅಂದ್ರೆ, ಈಗ ನೋಡಿ ರಿಲೀಸ್ ಮುಂಚೆನೆ ಹೇಳ್ತಾ ಇದೀನಿ ನಾನು, ಸಿನಿಮಾ ಬಂದು ನೋಡಿರ್ತಾರೆ, ನೆಕ್ಸ್ಟ್ ಲೆವೆಲ್ ನಕ್ಬಿಟ್ಟು ಹೋಗಿರ್ತಾರೆ. ಮತ್ತೆ ಒಂದು ವಾರ ಫುಲ್ಲು ಕೆಲಸ, ಅದು ಇದು ಸ್ಟ್ರೆಸ್ಸು ಪ್ರೆಷರ್ ಎಲ್ಲ ಇರುತ್ತೆ.
ಮತ್ತೆ ಆ ಸ್ಟ್ರೆಸ್ಸು ಪ್ರೆಷರ್ ಇದು ಮಾಡ್ಕೊಳಕ್ಕೆ ಪಬ್ಗೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಇದು ಮಾಡ್ತಾ ಇದ್ರಲ್ವಾ, ಇನ್ಮೇಲೆ ನೆಕ್ಸ್ಟ್ ಇನ್ನೊಂದ್ಸಲ ಅಮೃತಾಂಜನ್ಗೆ ಹೋಗಿ ಬರೋಣ ಅನ್ನೋ ಥರ ಆಗುತ್ತೆ ಸಿನಿಮಾ. ಅದೊಂದು ಕಾನ್ಫಿಡೆನ್ಸ್ ಇದೆ. ಆ ಥರ ಸ್ಟ್ರೆಸ್ಸಲ್ಲಿರೋರಿಗೆ ಒಂದು ಔಷಧಿ ಥರ ಅಂತ. ಅದೇ ರೀತಿ ಹೆಂಡ್ತಿದಿರಿಗೇನು ಔಷಧಿ ಇಲ್ವಾ? ಅದೇ ಜುಗಲ್ಬಂದಿ, ಒಂದ್ಸಲಿ ಹೆಂಡ್ತಿರ್ಗೆ ಐಡಿಯಾ ಸಿಗುತ್ತೆ, ನೆಕ್ಸ್ಟ್ ಸೀನಲ್ಲಿ ಗಂಡಂಗೆ ಐಡಿಯಾ ಸಿಗುತ್ತೆ, ಆಮೇಲೆ ಹೆಂಡ್ತಿಗೆ ಸಿಗುತ್ತೆ, ಗಂಡಂಗೆ ಸಿಗುತ್ತೆ, ಕೊನೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ಸಿನಿಮಾ. ಎಷ್ಟು ರೌಂಡ್ ಕುಡ್ದಿದ್ದೀರಾ ಸಿನಿಮಾದಲ್ಲಿ? ಸಿನಿಮಾದಲ್ಲ, ಯಾವುದೋ ಒಂದು 2 ಸೀನ್ ಮಾಡ್ಬೇಕಾದ್ರೆ ತುಂಬಾ ಡೀಟೇಲಿಂಗ್ ಬೇಕು ಅಂತ ಇದು ಮಾಡಿದ್ದು ಕುಡ್ದಿದ್ದಷ್ಟೇ. ಅದು ಬಿಟ್ರೆ ಬೇರೆ ಎಲ್ಲ ಹಂಗೆ ಮಾಡಿದೀವಿ. ಅಂದ್ರೆ ನಮ್ಮ ಸರ್ ಡೈರೆಕ್ಟರ್ ಏನಂದ್ರೆ ಅದು ಅದೊಂದು 2-3 ಸೀನು ತುಂಬಾ ನ್ಯಾಚುರಲ್ ಆಗಿ ಬೇಕು ಅಂತ. ಅಂದ್ರೆ ನ್ಯಾಚುರಲ್ ಆಗಿ ಹಂಗೆ ಮಾಡ್ಬೋದು, ಬಟ್ ಅವರು ಡೀಟೇಲಿಂಗ್ ತುಂಬಾ ನೋಡ್ತಾರಲ್ವ, ಮಾಡ್ಸೋಣ ಹಂಗೆ ಅಂತ ರಿಹರ್ಸಲ್ ಮಾಡಿಸಿದ್ರು. ಅವಾಗ ತುಂಬಾ ಇಷ್ಟ ಆಗಿತ್ತು ಅವ್ರಿಗೆ. ಹಿಂಗೆ ಮಾಡ್ಸೋಣ ಅಂದ್ಬಿಟ್ಟು 1-2 ಸೀನ್ಗೆ ಎಲ್ಲಾರ್ಗು ಕೊಡ್ಸ್ಬಿಟ್ಟು 1-2 ಸೀನ್ ಮಾಡಿದ್ರು. ತುಂಬಾ ಅಲ್ಟಿಮೇಟ್ಲಿ ಏನಂದ್ರೆ ಜನ ನಗ್ಬೇಕಷ್ಟೇ ಮೇಡಮ್, ನಗಿಸ್ಬೇಕು ನಾವು, ಅವ್ರಿಗೆ ಇಷ್ಟ ಆಗ್ಬೇಕು ಅಷ್ಟೇ. ಅದೊಂದು ಪ್ರಯತ್ನ ಮಾಡಿದೀವಿ. ಕುಡ್ದಂತ ಟೈಮಲ್ಲಿ ತುಂಬಾ ಗೌರವ ಕೊಡ್ತಾ ಇದ್ರಂತೆ ಸೆಟ್ಟಲ್ಲಿ ಎಲ್ರಿಗೂ. 100% ಕೊಟ್ಟಿದ್ದೀನಿ. ನಮಗೆ ಕೆಪಾಸಿಟಿ ಚೆನ್ನಾಗಿದೆ, ಅಂದರೆ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತೀವಿ ನಾವು. ಆ ಥರ ಎಲ್ಲ ಅಂದರೆ ಕಾಲೇಜ್ ಟೈಮಲ್ಲಿ ಯಾರು ಮಾಡಿರಲ್ಲ ಹೇಳಿ, ಆ ಟೈಮಲ್ಲಿ ಅಭ್ಯಾಸ ಇತ್ತು. ಸೊ ಅದೊಂದು ಕಾನ್ಫಿಡೆನ್ಸ್ ಇತ್ತು ನನಗೆ, ನಾನು ಮ್ಯಾನೇಜ್ ಮಾಡ್ತೀನಿ ಅಂತ. ಅದು ಆರಾಮಾಗಿತ್ತು, ಯಾರಿಗೂ ಏನು ತೊಂದರೆ ಕೊಟ್ಟಿಲ್ಲ. ಆರಾಮಾಗಿ ಬೆಳಿಗ್ಗೆವರೆಗೂ ಶೂಟ್ ಮಾಡಿದ್ದೀವಿ. ಯಾವಾಗ ಕುಡ್ದಿದ್ದು? ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಮಾರನೇ ದಿನ ಬೆಳಿಗ್ಗೆವರೆಗೂ, ಅಂದರೆ ಕಂಟಿನ್ಯೂಸ್ ಆಗಿ ಕುಡ್ದಿಲ್ಲ, ಶೂಟ್ ಮಾಡಿರೋದಂಗೆ 24 hours. ಅಂದ್ರೆ ಕುಡ್ದಿದ ತಕ್ಷಣ ನಶೆ ಹೋಗಲ್ಲ, ಅದು ಬೆಳಗ್ಗೆ ಅಂದ್ರೆ ನಶೆ ಹೋಗಲ್ಲ ಅಂತಲ್ಲ, ಜಾಸ್ತಿ ನಶೆ ಆಗ್ಬಿಡ್ಬಾರ್ದು. ಆ ಥರ. ನಿಮ್ಮ 3 ಜನ ಜುಗಲ್ಬಂದಿ ಹೇಗೆ ವರ್ಕ್ ಆಗಿದೆ? ನಮ್ದು ನಮ್ ಜುಗಲ್ಬಂದಿನೇ ಇಲ್ಲ ಇಲ್ಲಿ. ಇಂಡಿವಿಜುವಲ್ ಜುಗಲ್ಬಂದಿ. ಸುಧಾಕರ್ದು ಪಾಯಲ್ ಜೊತೆ ಜುಗಲ್ಬಂದಿ, ಕಾರ್ತಿಕ್ದು ಎಲ್ಲಾರ ಜೊತೆ ಜುಗಲ್ಬಂದಿ, ನಂದು ನನ್ನ ಹೆಂಡತಿ ಜೊತೆ ಜುಗಲ್ಬಂದಿ. ಈ ತರ ಒಂದು ಜುಗಲ್ಬಂದಿ. ಕಾರ್ತಿಕ್ ಅವರಿಗೂ ಕೂಡ ಒಬ್ರು ಪೇರ್ ಇದಾರಲ್ಲ, ಅದ್ಯಾಕೆ ಎಲ್ಲರ ಜೊತೆಗೂ ಹೋಗೋದಂಗೆ? ಕಾರ್ತಿಕ್ ಸಿಂಗಲ್ ಇದ್ರಲ್ಲಿ. ಇವ್ರು ಯಾರು ಹಂಗಾದ್ರೆ? ಅದೇ ಅದು ಸಿನಿಮಾ ನೋಡಿ ಗೊತ್ತಾಯ್ತದೆ. ಈಗ ಪೋಸ್ಟರ್ ನೋಡಿದ ತಕ್ಷಣನೇ ಇವ್ರ ಪೇರು ಅಂತ ಅನ್ಸುತ್ತಲ್ವಾ, ಬಟ್ ಕಾರ್ತಿಕ್ ಅವ್ರಿಗೆ ಇದ್ರಲ್ಲಿ ಪೇರ್ ಇಲ್ಲ. ಅವ್ರು ಯಾರು ಹಂಗಾದ್ರೆ? ಅದು ಸಿನಿಮಾ ನೋಡಿ ಗೊತ್ತಾಗುತ್ತೆ. ಹೆಂಗೆ ಟ್ವಿಸ್ಟ್ ನೋಡಿ, ಟ್ವಿಸ್ಟ್ ಹೆಂಗ್ ಕೊಟ್ರು ಅವರು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಸೆಕೆಂಡ್ ಹಾಫ್ ವೇಟಿಂಗ್ ಅಂತನ. ಸಿನಿಮಾ ನೋಡಿ ಗೊತ್ತಾಗುತ್ತೆ. ಕಂಪ್ಲೀಟ್ ಆಗಿ ಒಂದು ಎಂಟರ್ಟೈನ್ಮೆಂಟ್ ಜೊತೆಗೆ ಎಮೋಷನಲ್ ಡ್ರಾಮಾ ಅಂತ ಹೇಳಿದ್ರು. ಎಮೋಷನಲ್ ಯಾವ ರೀತಿ ವರ್ಕ್ ಆಗಿದೆ? ನೋಡಿದ್ರಲ್ಲ ಸಾಂಗು, ಅಂದ್ರೆ ಯಾರಿಗೇ ಆಗ್ಲಿ ಅದು ಕನೆಕ್ಟ್ ಆಗ್ಬಿಡುತ್ತೆ. ಸಾಂಗು ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಆ ಟ್ಯೂನು ಆ ಟ್ಯೂನ್ ಇದೆಯಲ್ಲ, ಅದು ಕೇಳಿದ ತಕ್ಷಣ ನನಗೆ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ, ಇದು 100% ಎಲ್ಲರದು ರಿಂಗ್ ಟೋನ್ ಥರನಾರು ಹಾಗೆ ಆಗುತ್ತೆ ಅಂತ. ಕೆಲವೊಂದು ಸೀನ್ಗಳಿಗೆ ಈ ಥರ ಮ್ಯೂಸಿಕ್ ಬಿಟ್ಬಿಟ್ರೆ ತುಂಬ ಕನೆಕ್ಟ್ ಆಗಿಬಿಡುತ್ತೆ. ಆ ಥರ ಎಮೋಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನವೀನ್ ಪಡೀಲ್ ಸರ್ ಅಂತೂ ನೆಕ್ಸ್ಟ್ ಲೆವೆಲ್ ಎಮೋಷನ್ನ ಇದರಲ್ಲಿ ಹೊರಗಡೆ ಹಾಕಿದರೆ ಯಾವ ಸಿನಿಮಾದಲ್ಲಿ ಅವ್ರನ್ನ ಆ ಥರ ಎಮೋಷನಲ್ಲಿ ತೋರಿಸೇ ಇಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ನ್ಯಾಚುರಲ್ ಆಗಿ ಅವರು ಗ್ಲಿಸರಿನ್ ಹಾಕೊಂಡಿಲ್ಲ, ಏನಿಲ್ಲ, ಆ ಥರ ಕಣ್ಣಲ್ಲಿ ನೀರು ಬರ್ಸಿ ಹತ್ತಿದ್ದಾರೆ. ಅಂದರೆ ಆ ಥರ ನ್ಯಾಚುರಲ್ ಆಗಿ ಕನೆಕ್ಟ್ ಆಗೋ ಥರ ಆ್ಯಕ್ಟ್ ಮಾಡಿದಾಗ ಎಂಥವ್ರಾದ್ರೂ ಕನೆಕ್ಟ್ ಆಗಿಬಿಡ್ತಾರೆ. ಎಮೋಷನ್ನು ಅಷ್ಟು ಈಸಿ ಅಲ್ಲ ಜನನ ಅಳಿಸೋದು. ನಗ್ಸೋದು ಎಷ್ಟು ಕಷ್ಟನೋ ಅಳಿಸೋದು ಅಷ್ಟೇ ಕಷ್ಟ. ನಾನು ಅಳಿಸಿಲ್ಲ. ಸಿನಿಮಾದಲ್ಲಿ ಅಳ್ತೀರಾ? ಪಾಯಲ್ ಒಂದು ಸೀನ್ ಮಾಡಿದ್ದಾಳೆ ಅಳ್ಕೊಂಡು, ಅದನ್ನ ನೋಡ್ಬಿಟ್ರೆ ಕಳೆದೋಗ್ಬಿಡ್ತೀರಾ. ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ನನಗೆ ಸ್ಕ್ರೀನಿಂಗ್ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅದೊಂದು ಸೀನ್ಗೆ. ಅದೊಂದು ಡೈಲಾಗ್ ಹೇಳ್ಬಿಟ್ಟು ಕೇಳ್ತಾಳೆ ಸುಧಾಕರ್ಗೆ. ಟಾಪ್ ನಾಚಲ್ಲಿದೆ ಮೇಡಮ್ ಸೀನ್ಗಳೆಲ್ಲ. ಅದೇ ಅಂದರೆ ನಾವೇನು ಮೇಧಾವಿಗಳಲ್ಲ, ತಪ್ಪು ಕೆಲವೊಂದು ಮಾಡಿದ್ದೀವಿ ನಾವು. ಅಂದರೆ ತುಂಬ ಮೆರೆಸೋವಂಥ ತಪ್ಪುಗಳಲ್ಲ ಅವು. ನಾವು ಹೊಸ್ದಾಗಿ ಏನೋ ಒಂದು ಮಾಡ್ತಿದ್ದೀವಲ್ಲ, ಅದರಲ್ಲಿ ಕೆಲವೊಂದು ತಪ್ಪಿರುತ್ತೆ. ಬಟ್ ಎಂಟರ್ಟೈನ್ಮೆಂಟ್ ವಿಷಯದಲ್ಲಿ ನಾವೆಲ್ಲೂ ಎಡವಿಲ್ಲ, ಫೋರ್ಸಿಬಲ್ ಕಾಮಿಡಿನೂ ಮಾಡಿಲ್ಲ. ನಾವೇನು ನಗ್ತಾ ಇರಲ್ಲ, ಫೋರ್ಸಿಬಲ್ ಏನು ಇದು ಮಾಡ್ತಾ ಇರಲ್ಲ, ಬಟ್ ನಿಮ್ಗೆ ನಗು ಬರ್ತಾ ಇರುತ್ತೆ ಅಷ್ಟೇ. ಅಲ್ಟಿಮೇಟ್ಲಿ ನಿಮ್ಗೆ ನಗಿಸ್ಬೇಕಷ್ಟೇ. ನನ್ನ ಪಾತ್ರವಂತೂ ನಾನು 100% ನಿಮ್ಗೆ ನಗಿಸ್ತೀನಿ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ಮೇಡಮ್. ಅಮ್ಮ ಮಗನ ಜುಗಲ್ಬಂದಿ ಯಾವ ರೀತಿ ಈ ಮೂವಿಯಲ್ಲಿ ತೋರಿಸಿದ್ದಾರೆ? ಅಮ್ಮ ಮಗಂದು ಜುಗಲ್ಬಂದಿ ಅಪ್ಪ ಮಗಂದು ಚೆನ್ನಾಗಿದೆ. ಅದ್ರಲ್ಲಿ ಅಮ್ಮನ ಜೊತೆ ಅಂದ್ರೆ ಕಷ್ಟ ಇದ್ರು ಮಕ್ಳಿಗೆ ಯಾವ ತರ ಸಪೋರ್ಟ್ ಮಾಡ್ತಾರೆ ಅಪ್ಪ ಅಮ್ಮ, ಇದೆಲ್ಲ ತುಂಬಾ ವಿಷಯ ಇದೆ ಮೇಡಮ್ ಇದರಲ್ಲಿ. ನಾವು 10 ನಿಮಿಷ 12 ನಿಮಿಷದಲ್ಲಿ ನಮ್ಮ ಮೊಯ್ಸರ್ ಅಷ್ಟೆಲ್ಲ ತೋರಿಸ್ತಾ ಇದ್ರು. ಇದರಲ್ಲಿ 2 ಅವರ್ 20 ನಿಮಿಷ ಏನೋ ಸಿಕ್ಕಿದೆ ಸ್ಪೇಸು. ಇನ್ನು ಹೆಂಗೆ ಆಟ ಆಡಿರ್ತಾರೆ ಅವ್ರು ಹೇಳಿ. ಅವ್ರಿಗೆ ತುಂಬ ಹಸಿವಿರುವಂಥ ಡೈರೆಕ್ಟರ್ ಅವರು. ನಮ್ಮ ಇಂಡಸ್ಟ್ರಿಗೆ ಮಚ್ ನೀಡೆಡ್ ಡೈರೆಕ್ಟ್ರು ಈಗಿರೋ ಪರಿಸ್ಥಿತಿಲಿ. ಬೇಕೇ ಬೇಕು ಅವರು.
ಅಂದರೆ ಅವ್ರಿಗೆ ಚೆನ್ನಾಗಿ ಪೋಷಣೆ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿಸ್ಬೇಕು ಅವ್ರ ಕೈಲಿ. ಏಕೆಂದರೆ ಅವ್ರಿಗೆ ಜನಕ್ಕೆ ಏನು ಬೇಕು ಅದು ಗೊತ್ತು ಅವ್ರಿಗೆ. ನಾನು ಅದೇ ಯೋಚನೆ ಮಾಡೋದು. ಅಂದರೆ ಈ ಮೇನ್ ಏನಾಗ್ತಾ ಇದೆ ಅಂದರೆ ಗುರುತಿಸ್ತಾ ಇಲ್ಲ ಅನ್ನೋದು. ಈ ಸಿನಿಮಾ ಬಂದಮೇಲೆ ಗೊತ್ತಾಗುತ್ತೆ ಅವ್ರ ಕೆಪಾಸಿಟಿ ಏನು ಅಂತ. ಓಕೆ, ಅವಾಗಲೇ ಮಾತಾಡಬೇಕಾದ್ರೆ ಪ್ರೆಸ್ ಮೀಟಲ್ಲಿ ನಾನು ಕೇಳಿಸ್ಕೊಂಡೆ ಒಂದು ಸಪೋರ್ಟ್ ಬಗ್ಗೆ, ಸೆಲೆಬ್ರಿಟಿಗಳ ಸಪೋರ್ಟ್ ಬಗ್ಗೆ. ಅಂದರೆ ಈ ಹಂತದಲ್ಲಿ ಈಗೇನು ರಿಲೀಸ್ಗೆ ರೆಡಿ ಇದೆ ಸಿನಿಮಾ, ಹಾಗೆ ಹೊಸಬರ ಸಿನಿಮಾಗೆ, ಹೊಸ ಟೀಮ್ ಕಟ್ಕೊಂಡು ಬರುವಂತಹ ಸಿನಿಮಾಗೆ ಬಿಗ್ ಸ್ಟಾರ್ಸ್ಗಳ ಸಪೋರ್ಟ್ ಎಷ್ಟು ಮುಖ್ಯ ಆಗುತ್ತೆ? ಮೇಡಮ್, ಇಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡೇನೆ ಮೇಲೆ ಬರಬೇಕು. ಆಮೇಲೆ ಅವರು ಏನೋ ಒಂದು ಸಿನಿಮಾ ಗೆಲ್ಬೇಕಾದ್ರೆ ಇನ್ನೊಬ್ರು ಯಾರೋ ಸಪೋರ್ಟ್ ಮಾಡಿರ್ತಾರಲ್ವಾ, ನಾವು ಸಪೋರ್ಟ್ ಮಾಡಲೇಬೇಕು ಅಂತ ಆರ್ಡರ್ ಮಾಡಕ್ಕೆ ನಾವು ಯಾರೋ ಅಲ್ಲ ಮೇಡಮ್. ನಾವು ಒಂದು ಆಶಯ ಅಷ್ಟೇ, ನಮ್ಗೊಂದು ಎಕ್ಸ್ಪೆಕ್ಟೇಷನ್ನು ಬಂದು ಅಟ್ಲೀಸ್ಟ್ ಹೇಳಿದ್ರೆ ಇದು ಸಿನಿಮಾ ಥಿಯೇಟ್ರಿಗೆ ಬರ್ತಾರ ಸಿನಿಮಾ ಅಂತ ಎಷ್ಟೋ ಜನಕ್ಕೆ ಇದಾಗುತ್ತೆ. ಅವರು ಗೆದ್ದಿರೋದ್ರಿಂದ ಅವ್ರ ಕಡೆ ಅವ್ರಿಗೆ ಗೊತ್ತಿರೋರೆಲ್ಲ ಸುತ್ತಮುತ್ತ ಅವ್ರನ್ನ ಫಾಲೋ ಮಾಡ್ತಾರೆ, ಒಂದಷ್ಟು ಜನ ಇರ್ತಾರೆ. ಓಕೆ, ಇವ್ರು ಹೇಳ್ತಾವ್ರಲ್ಲ ಹೋಗಿ ನೋಡೋಣ ಅಂತ ನಮ್ಗೊಂದು ಸ್ಟಾರ್ಟಿಂಗ್ ಮೊದಲನೇ ದಿನ 2ನೇ ದಿನ ಸ್ವಲ್ಪ ಥಿಯೇಟ್ರಿಗೆ ಜನ ಬರ್ತಾರೆ. ಆಮೇಲೆ 100% ಚೆನ್ನಾಗಿದ್ರೆ ಜನ ಮೌತ್ ಪಬ್ಲಿಸಿಟಿ ಆಗೇ ಆಗುತ್ತೆ. ಸ್ಟಾರ್ಟಿಂಗ್ 2 ದಿನ ನಮಗೆ ಜನ ಬೇಕಲ್ವಾ, ಅದಕ್ಕೋಸ್ಕರ ಎಷ್ಟು ಪುಷ್ ಆಗುತ್ತೋ ಅಷ್ಟು. ಯಾಕೆಂದರೆ ಪ್ರತಿಯೊಬ್ಬರು ಹೊಸಬ್ರು ಸಿನಿಮಾಗೆ ಯಾರೋ ಒಬ್ರು ಸ್ಟಾರ್ ಬಂದ್ಬಿಟ್ಟು ರಿಲೀಸ್ ಕೊಡ್ತಾರೆ. ಅವ್ರು ಯಾರು ಸಪೋರ್ಟ್ ಮಾಡಿದ್ರೆ ಪ್ಲಸ್ ಅಡ್ವಾಂಟೇಜ್ ಆಗಿ ಖುಷಿಯಿಂದ ನಮಗೂ ಹೆಲ್ಪ್ ಆಗುತ್ತೆ. ಇದು ಮಾಡಲಿಲ್ವಾ, ನಾವು ಫೈಟ್ ಮಾಡಲೇಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಮ ಸಿನಿಮಾನೇ ಅಲ್ವಾ, ಸಿನಿಮಾ ಗೆದ್ರೆ ನಮಗೆ ಇದಲ್ವಾ, ನಮ್ಮ ಕೈಲಾಗಿದ್ದ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ಏಕೆಂದರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಲೇಬೇಕು ಅಲ್ವಾ. ಇವಾಗ ನಮಗೆ ಒಂದು ಕನಸಿರುತ್ತೆ, ನಮ್ಮ ಸಿನಿಮಾ ಬರ್ತಿದೆಪ್ಪ, ಇಂಥವ್ರೊಬ್ರು ಸಪೋರ್ಟ್ ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ ಅಂತ. ನಿಮ್ಮ ಲಿಸ್ಟಲ್ಲಿ ಯಾರಾದರೂ ಇದ್ದಾರಾ? ಎಲ್ಲರೂ ಸಪೋರ್ಟ್ ಮಾಡಬೇಕು ಮೇಡಮ್, ಎಲ್ಲರೂ ಮಾಡಬೇಕು. ಆಮೇಲೆ ಏನಾಗ್ಬಿಡುತ್ತೆ, ಇನ್ನೊಂದು ಏನಂದರೆ ನನಗೆ ಗೊತ್ತು, ಇದು ಸಿನಿಮಾ ರಿಲೀಸ್ ಆದಮೇಲೆ ಚೆನ್ನಾಗಿ ಸಿನಿಮಾ ಎಲ್ಲ ಓಡ್ಬೇಕಾರೆ ನಾವು ಸಪೋರ್ಟ್ ಮಾಡ್ಬೋದಾಗಿತ್ತಲ್ವಾ. ಅವಾಗ ಬರೋದಕ್ಕಿಂತ ಇವಾಗ ಬಂದ್ಬಿಟ್ರೆ ಅಟ್ಲೀಸ್ಟು ಯಾರು ನಮ್ಮದೇ ಇದ್ದಾಗ ಇವ್ರು ಬಂದಿದ್ದಾರೆ ಅನ್ನೋದೊಂದು ಇರುತ್ತೆ. ಆ ಥರ ಒಂದು ಕಾನ್ಫಿಡೆನ್ಸಿಂದ ನೀವು ಬಂದು ಸಪೋರ್ಟ್ ಮಾಡೋವಂಥದ್ದೇ ಸಿನಿಮಾನೇ ಇದು. ನೀವು ಹಂಗೆ ಬ್ಲ್ಯಾಂಕಾಗಿ ಬಂದ್ಬಿಟ್ಟು ನಮಗೆ ಮಾಡಬೇಡಿ. ನಾನು ಕೇಳೋದು, ಮಾಡಂಗಿದ್ರೆ ಕಂಟೆಂಟ್ ನೋಡಿ, ಟ್ರೈಲರ್ ನೋಡಿ, ಸಿನಿಮಾನೇ ನೋಡಿ, ನಿಮ್ಗೆ ಇಷ್ಟ ಆಯ್ತಾ ಸಪೋರ್ಟ್ ಮಾಡಿ ಅಂತ. ಈ ಹಿಂದೆ ಶಿವಣ್ಣ ಅವರು ಕೂಡ ಮಾತಾಡಿದ್ರು, ಅದ್ರ ಬಗ್ಗೆ ಹೇಳೋದಾದ್ರೆ? ಶಿವಣ್ಣ ಅವರು ಆ್ಯಕ್ಚುಲಿ ಅದೊಂದು ನೀವು ಮಲಯಾಳಿದು ಇದು ಹಿಡಿದ್ರಲ್ಲ, ಅದು ನೋಡ್ಬಿಟ್ಟು ಖುಷಿ ಆಗ್ಬಿಟ್ಟಿದ್ರು. ಚೆನ್ನಾಗಿ ಮಾಡಿ ನಮ್ಮ ಮುಂದೇನು ಹೇಳ್ಬಿಟ್ಟು ಅಲ್ಲಿ ಹಿಂದೆ ಹೋಗ್ಬಿಟ್ಟು ಹುಡುಗರ ಹತ್ರ ಹೇಳ್ತಾ ಇದ್ರಂತೆ, ಹುಡುಗರು ಚೆನ್ನಾಗಿ ಮಾಡೋರು ಏನೋ ಮಾಡ್ತಾರೆ ಇವರು ಅಂತ. ಅದೆಷ್ಟು ಖುಷಿ ಆಯ್ತು ಮೇಡಮ್, ಅವರೆಲ್ಲ ಲೆಜೆಂಡ್ಸ್ ಮೇಡಮ್. ಅವ್ರ ಬಾಯಿಂದ ಈಗ ನಮ್ಮ ಸಿನಿಮಾನ ಏನೋ ಒಂದು ಹೇಳ್ತಾ ಇದ್ದಾರೆ ಅಂದರೆ ನಮ್ಗೆ ಬ್ಲೆಸ್ಸಿಂಗ್ಸ್ ಬಂದಂಗೆ. ಅದು ಚೆನ್ನಾಗಿದ್ದಾರೆ ಹುಡುಗರು, ಒಳ್ಳೇದಾಗಲಿ ಮಾಡಲಿ ಅನ್ನೋದೊಂದು ಆ ಬ್ಲೆಸ್ಸಿಂಗ್ ಸಿಕ್ಕಂಗಾಗುತ್ತೆ ನಮಗೆ. ಅದೊಂದು ಖುಷಿ. ಓಕೆ, ಈಗ ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಸೊ ನಮ್ಮ ಇಂಡಸ್ಟ್ರಿಯಲ್ಲಿ ಹೇಗಾಗ್ಬಿಟ್ಟಿದೆ ಅಂದರೆ, ಸದ್ಯಕ್ಕೆ ಬರುವಂತಹ ಸಿನಿಮಾಗಳನ್ನ ಜನ ಥಿಯೇಟ್ರಿಗೆ ಬಂದು ನೋಡಲ್ಲ. ಬಟ್ ಏನು ಮಾಡ್ತಾರೆ, ಕೆಲವು ದಿನಗಳಾದ್ಮೇಲೆ ಅದೇ ಸಿನಿಮಾ OTTಗೆ ಬಂದಾಗ ಶೆಟ್ ನಾನು ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ಅನ್ನೋಂಥ ಹೇಳೋರು ಕೂಡ ಇದ್ದಾರೆ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ನೀವು ಆ ಥರ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಅಮೃತಾಂಜನ್ ಸಿನಿಮಾನ. ಯಾಕೆಂದರೆ ನೀವು ಆ ಥರ ಮಿಸ್ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ OTTಗೆ ಬಂದಾಗ ದಯವಿಟ್ಟು ಫಸ್ಟಿಂದ ಥಿಯೇಟ್ರಿಗೆ ಹಾಕಿ ನಾವು ನೋಡ್ತೀವಿ ಅನ್ನೋ ಥರ ಆಗ್ಬಿಡುತ್ತೆ. ಬಟ್ ಥಿಯೇಟ್ರಲ್ಲಿ ಓಕೆ, ನೀವು ಬನ್ನಿ, ನೀವು ಇಡೀ ಫ್ಯಾಮಿಲಿ ಕರ್ಕೊಬರಲಿ, ಯಾರನ್ನಾರು ಒಬ್ರನ್ನ ಕಳಿಸಿ, ಚೆನ್ನಾಗಿದೆ ಅಂದಾಗ ಇಡೀ ಫ್ಯಾಮಿಲಿ ಆಮೇಲೆ ಬಂದ್ಬಿಟ್ಟು ಬೇಕಾದ್ರೆ ನೋಡಿ. ಆ ಥರ ಕಾನ್ಫಿಡೆನ್ಸ್ ನಾವು 100% ಕೊಡ್ತೀವಿ. ಆಮೇಲೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ರೀಸನ್ ಏನು? ಬರದೇ ಇರೋ ಕಾರಣ ಕಂಟೆಂಟ್. ಆಮೇಲೆ ಇನ್ನೊಂದು ಏನಂದರೆ ಫೋರ್ಸಿಬಲಿ ನಾವು ಜನಕ್ಕೆ ಚೆನ್ನಾಗಿದೆ ಅಂತ ದುಡ್ಡು ಕೊಟ್ಟು ಪ್ರಮೋಟ್ ಮಾಡ್ಬಿಟ್ಟಿದ್ದೀವಿ. ಅವ್ರು ಬರ್ತಾ ಇದ್ದಾರೆ, ಅವ್ರಿಗೇನು ಸಿಗ್ತಾ ಇಲ್ಲ ಅಲ್ವಾ. ಸಿಗ್ದೇನೆ ಏನಾಗ್ಬಿಟ್ಟಿದೆ ಅಂದರೆ, ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ ಹೇಳ್ಕೊಂಡ್ರೆ ಅವ್ರಿಗೆ ಇವರು ಅದೇ ಥರ ಹೇಳ್ತಾವ್ರೆ ಅಷ್ಟೇ. ಪ್ರೊಡ್ಯೂಸರ್ಗಳು ಹುಡ್ಕೋದು ಅದೇ ಥರ ಆಗ್ಬಿಟ್ಟಿದೆ. ನಾವು ನಿಜವಾಗ್ಲೂ ಚೆನ್ನಾಗಿರೋ ಕತೆ ಮಾಡಿದೀವ್ರಯ್ಯ ಅಂತ ಹೇಳಿದ್ರು ಆ ಸಿನಿಮಾ ಮಾಡ್ಬೇಕಾದ್ರೆ ಹಿಂಗೆ ಅಂದಿದ್ರು ಅಂದ್ಬಿಡ್ತಾರೆ. ಇದೊಂದು ಪರಿಸ್ಥಿತಿ ಆಗಿದೆ. ಅಂದರೆ ಬರೀ ಬಾಯಿ ಮಾತಲ್ಲಿ ಚೆನ್ನಾಗಿದೆ ಅಂತ ಹೇಳಿ ಜನಕ್ಕೆ ಹೋಪ್ಸ್ ಕಳಿಸ್ಬಿಟ್ಟಿದ್ದೀವಿ. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಪರಿಸ್ಥಿತಿಲಿ ಹಂಗಿದ್ದೀವಿ. ಆದರೂ ನಾವು ಕಂಟೆಂಟ್ ಯಾವುದೇ ಇದು ಮಾಡಿದ್ರು ಗೆಲ್ಲುತ್ತೆ. ಒಳ್ಳೆ ಕಂಟೆಂಟ್ ಮಾಡಿದಾಗ ನಾವು ಹೋಪ್ಸ್ ಮೇಲೆ ಹೋಗ್ತಾ ಇದ್ದೀವಿ. ಜನ ಯಾವುದೂ ಕೈ ಬಿಡಲ್ಲ ಅಂತ. ಯಾಕೆಂದರೆ ಸೋ ಕೈ ಬಿಡಲಿಲ್ಲ, ಹೆಂಗೆ ನೋಡಿದ್ರು ಜನ. ಆ ಟೈಮಲ್ಲಿ ಬಾಹುಬಲಿ ಬಂದಾಗ ರಂಗಿತರಂಗ ಸಿನಿಮಾ ರಿಲೀಸ್ ಆಯಿತು, ಬಿಟ್ರಾ? ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಒಳ್ಳೆ ಕಂಟೆಂಟ್ ಬಂದಾಗ ಜನಕ್ಕೆ ಇಷ್ಟ ಆದರೆ 100% ಸಪೋರ್ಟ್ ಮಾಡೇ ಮಾಡ್ತಾರೆ. ಆ ಹೋಪ್ಸ್ ಮೇಲೆ ಮೈನ್ ಇದೀವಿ ನಾವು. ಓಕೆ, ಕೊನೆಯದಾಗಿ ಬಿಗ್ ಬಾಸ್ ಏನೋ ಹೇಳ್ತೀನಿ ಅಂದರೆ ಆಗಲೇ ಅಮ್ಮ
ಅದೇ ಇಲ್ಲಿ ಅಮ್ಮ ಹೇಳಿದ್ರು ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದ್ರಂತೆ ನೀವು ಸೆಟ್ ಅಲ್ಲಿ ಊಟ ಮಾಡಿ ಅಮ್ಮ ಊಟ ಮಾಡಿ ಅಮ್ಮ ಅಂತೇಳಿ ತುಂಬಾ ಬಲವಂತ ಮಾಡ್ತಿದ್ರಂತೆ ಎಳ್ದೆಳ್ದು ಕೂರಿಸ್ತಿದ್ರಂತೆ ಅದನ್ನೆಲ್ಲ ಹೇಳಿದ್ರು. ಹಂಗ ಸರಿ ಬೇಡಿ. ಹೇಳಿ ಅದಕ್ಕೆ. ಏನು ಹೇಳೋದು, ನಾನು ಅವ್ರಿಗೆ ರೇಗಿಸ್ತಾ ಇರ್ತೀನಿ ನಮ್ಮ ಮಧುಮತಿ ಮೇಡಮ್ಗೆ. ಒಂಥರ ಅಮ್ಮನ ಥರನೇ ಅವರು ನನಗೆ. ಅದು ಇರುತ್ತೇನೆ. ಮತ್ತೆ ಹೆಂಗಿರ್ತಿದ್ರಿ ಸೆಟ್ ಅಲ್ಲೆಲ್ಲ ಎಲ್ಲರೂ ಜೋವಿಯಲ್ಲೇ ಮೇಡಮ್. ಏನಂದ್ರೆ ನಮ್ಮ ಟೀಮಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಫಸ್ಟ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಯಾರು ಪರ್ಸನಲ್ ತಗೊಂಡು ಹೋಗಲ್ಲ. ಸೊ ಹಂಗಾಗಿ ಇವತ್ತಿಗೂ ನಮ್ಮ ಟೀಮ್ ಹಂಗೆ ಇದೆ. ಇವತ್ತಿಗೂ 5 ವರ್ಷ ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಇವತ್ತಿಗೂ ನಾವು ಟೀಮ್ ಎಲ್ಲ ಜೊತೆಲಿ ಪ್ರಮೋಷನ್ ಮಾಡ್ತಾ ಇದ್ದೀವಿ. ಅಂದರೆ ಸಪ್ರೇಟ್ ಶಾರ್ಟ್ ಫಿಲಮ್ ಮಾಡಿರ್ಬೋದು. ಜಸ್ಟ್ ಬಿಕಾಸ್ ಸಪ್ರೇಟ್ ಶಾರ್ಟ್ ಫಿಲಮ್ ಮಾಡಿದ್ದೀವಿ ಅಂದರೆ ಕಾರಣ ಏನಂದರೆ ಇಂಡಿವಿಜುವಲ್ ಆಗಿ ಏನೋ ಮಾಡಬೇಕು, ಎಲ್ಲರಿಗೂ ಬೆಳಿಬೇಕು, ಬದುಕಬೇಕು ಅನ್ನೋದು ಇದಿರುತ್ತಲ್ಲ, ಅದು ತಪ್ಪು ಅಂತ ಇದು ಮಾಡೋಕ್ಕಾಗಲ್ಲ. ಹಂಗಂದು ಮಾತ್ರಕ್ಕೆ ಎಲ್ಲರೂ ಡಿವೈಡ್ ಆಗ್ಬಿಟ್ಟಿದ್ದಾರೆ, ಒಬ್ರಿಗೊಬ್ರು ಇದಿಲ್ಲ. ಎಲ್ಲರೂ ಚೆನ್ನಾಗಿದ್ದೀವಿ, ಇವಾಗೆಲ್ಲ ಜೊತೆಲೇ ಬಂದು ಮಾಡ್ತಾ ಇದ್ದೀವಿ. ಮುಂದೇನೂ ಚೆನ್ನಾಗಿರ್ತೀವಿ. ನನ್ನ ಸಿನಿಮಾಗೆ ಏನಾರು ಬೇಕಂದ್ರೆ ಅವ್ರು ಬಂದು ಮಾಡ್ಕೊಡ್ತಾರೆ, ಅವ್ರ ಸಿನಿಮಾಗೆ ನಾವು ಹೋಗ್ಬಿಟ್ಟು ಜೊತೆಲಿ ನಿಂತ್ಕೊಂಡು ಕೋರ್ಡಿನೇಷನ್ ಇದ್ದೇ ಇರುತ್ತೆ. ನಾವು ಸಪೋರ್ಟಿಗೆ ಇದ್ದೇ ಇರ್ತೀವಿ. ಯಾಕೆಂದರೆ ಬೇರೆ ಯಾರೋ ಬಂದ್ಬಿಟ್ಟು ಮಾಡಲ್ಲ ಮೇಡಮ್. ನಾವು ಜೊತೆಲಿ ಕಾಲಿಟ್ಟಿದ್ದೀವಿ, ಜೊತೆಲೇ ನಿಂತ್ಕೋತೀವಿ, ಜೊತೆಲಿ ಮಾಡ್ತೀವಿ. ಫೈನಲಿ ಇವಾಗ ಬಿಗ್ ಬಾಸ್ ಟ್ರೋಫಿ ಗಿಲ್ಲಿ ಅವರು ಮುಡಿಗೇರಿಸ್ಕೊಂಡಿದ್ದಾರೆ. ಎಷ್ಟು ಖುಷಿ ಆಯ್ತು ಅವತ್ತು ಹೇಳಿದ್ರಿ ನೀವು ನನಗೆ. ನಾನು ಅವತ್ತು ಹೇಳಿದೆ ನಿಮಗೆ, ಗೆದ್ದ ಮೇಲೂ ನೀವು ಬಂದು ನನಗೆ ಸಿಕ್ಕಿದಾಗ ಹೇಳ್ರಿ ಅಂತ. ಖುಷಿ ಆಗುತ್ತೆ. ಅಂದರೆ ಎಷ್ಟೋ ಕಲಾವಿದ್ರ ಕನಸು, ಆ ಕನಸು ಒಬ್ಬ ನಿಜವಾದ ಕಲಾವಿದನಿಗೆ ಸಿಕ್ಕಿದಾಗ ನಮಗೆಲ್ಲ ಒಂದು ಕಡೆ ಖುಷಿ ಆಗುತ್ತೆ. ಅದು ನೋಡಿ ಖುಷಿಪಟ್ಟು ಎಷ್ಟೋ ಜನಕ್ಕೆ ನಾಳೆ ದಿನ ನಮಗೂ ಜನ ಇದೇ ಥರ ಸಪೋರ್ಟ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇನ್ನೂ ಬೂಸ್ಟ್ ಆಗುತ್ತೆ ಎಷ್ಟೊಂದು ಜನಕ್ಕೆ. ಅದಾದಮೇಲೆ ಇನ್ನೊಂದೇನಾದ್ರು ಗಿಲ್ಲಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಬೇಗ ಉಪ್ಪುಡದ ಮಾರಮ್ಮಂಗೆ ಹೋಗ್ಬಿಟ್ಟು ತಡೆ ಹೊಡ್ಸ್ಕೊಂಬನ್ನಿ, ದೃಷ್ಟಿ ತೆಗೆಸ್ಕೊಂಬನ್ನಿ ಅಂತ ಹೇಳ್ತೀನಿ. ಬೇಕು ಅಷ್ಟೇ, ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗೆದ್ಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇವಾಗ. ಬಡವರು ಅಂತಂದಿದ ತಕ್ಷಣ ಬಡವ್ರ ಥರ ಕೋಟೆಡ್ ಆಗಿರೋರು, ಆ ಥರ ಮುಖವಾಡ ಹಾಕೊಂಡಿರೋರು ಗೆಲ್ಬೋದು, ನಿಜವಾದ ಬಡವರು ಗೆಲ್ಲಬೇಕು ಅಂತ ಇದನ್ನ ಒಪ್ಕೊಂತೀರಾ? ಅಂದರೆ ಅವ್ರ ಪ್ರಕಾರ ಅವ್ರು ಏನು ಹೇಳಕ್ಕೆ ಹೊರಟಿದ್ದಾರೆ, ಅಥವಾ ಅವರು ಸೋತಿದ್ದೀವಿ ಅನ್ನೋ ಬೇಜಾರಲ್ಲಿ ಮಾತಾಡ್ತಾ ಇದ್ದಾರಾ, ಅಥವಾ ಗಿಲ್ಲಿ ಗೆದ್ಬಿಟ್ಟ ಅನ್ನೋ ಇದರಲ್ಲಿ ಮಾತಾಡ್ತಾ ಇದ್ದಾರಾ ಗೊತ್ತಾಗ್ತಾ ಇಲ್ಲ. ಈಗ ಗಿಲ್ಲಿ ಏನಾರ ನಾನು ಬಡವ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳಿದಾರ? ಮತ್ತೆ ಅವರು ಈಗ ನನ್ನ ಹತ್ರ ಆಸ್ತಿ ಇಲ್ಲ, ಅಂತಸ್ತಿಲ್ಲ, ನನಗೆ ಸಪೋರ್ಟ್ ಮಾಡಿ ಅಂತ ಅವ್ರು ಏನಾರು ಕೇಳಿದಾರಾ? ಇಲ್ಲ ತಾನೆ. ಮತ್ತು ಜನ ಸಪೋರ್ಟ್ ಮಾಡಿರೋದೇನು ಕೇಳಿ? ರಿಯಲ್ ಟ್ಯಾಲೆಂಟು, ಪ್ಯೂರ್ ಟ್ಯಾಲೆಂಟು. ಬಡವ್ರ ಮನೆ ಅಂದರೆ ಬಡವ ಅಂದರೆ ಏನು ಇರಲೇಬಾರ್ದ ಅವ್ರಿಗೆ? ಅಥವಾ ಬಡವರಾಗಿ ಬಂದ ಮೇಲೆ ಅವ್ರು ಎಷ್ಟು ಶೋಗಳೆಲ್ಲ ಮಾಡಿದ್ದಾರೆ ಇಷ್ಟು ವರ್ಷ. ಹಂಗಾದ್ರೆ ಏನು ಒಂದು ಕಾರ್ ತಗೊಳಂಗಿಲ್ವಾ? ಅಷ್ಟು ವರ್ಷದಿಂದ ಎಂಟರ್ಟೈನ್ ಮಾಡಿದ್ದಾರೆ, ಏನೂ ದುಡ್ದೇ ಇರಲ್ವ? ಹಂಗಾರೆ ಬಡವರಾಗಿ ಇದ್ಬಿಡ್ಬೇಕು ಇವ್ರ ಪ್ರಕಾರ. ದುಡ್ಡು ಕಾಸು ಮಾಡ್ಕೊಳಂಗೆ ಇಲ್ಲ, ಚೆನ್ನಾಗಿ ಆಗಂಗೆ ಇಲ್ಲ. ಇವೆಲ್ಲ ಬುಲ್ಶಿಟ್ ಮೇಡಮ್. ಗೊತ್ತಿಲ್ಲ ಅವರು ಹೆಂಗೆ ಏನು ಕೇಳ್ತಾ ಇದ್ದಾರೆ ಅಂತ. ಅವ್ರಿಗೆ ಗಿಲ್ಲಿ ಅವ್ರಿಗೆ ರಿಯಲ್ ಟ್ಯಾಲೆಂಟ್ ಇದೆ, ಒಳ್ಳೆ ಮನುಷ್ಯತ್ವ ಇದೆ, ಚೆನ್ನಾಗ ಮನೋರಂಜನೆ ಕೊಡ್ತಾರೆ. ಅವ್ರಿಗೆ ಈ ಬಡವ ಅನ್ನೋ ಕಾರ್ಡ್ ಅವಶ್ಯಕತೆನೇ ಇಲ್ಲ ಅಲ್ವಾ? ಮತ್ತೆ ಏನಕ್ಕೆ ಮಾತು, ಅವಶ್ಯಕತೆನೇ ಇಲ್ಲ. ಮುಗೀತು. ಯಾರೊಬ್ರು ಗೆದ್ದಿದಾರ, ಅದನ್ನ ಖುಷಿಯಿಂದ ಗೆದ್ದಿದ್ದಾರೆ, ಕಂಗ್ರಾಟ್ಸ್ ಹೇಳ್ಬಿಟ್ಟು ಸುಮ್ಮನಾಗ್ಬಿಡಿ. ಅದನ್ನ ಮತ್ತೆ ಕೆದಕದೇನಿದೆ? ಈಗ ಸಿನಿಮಾ 30ನೇ ತಾರೀಕು ರಿಲೀಸ್ಗೆ ರೆಡಿ ಇದೆ. ಸೊ ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಷ್ಟು ವರ್ಷ 5-6 ವರ್ಷ ನಾವು ಇಂಡಿವಿಜುವಲ್ ಆಗಿ, ಟೀಮ್ ಆಗಿ, ಶಾರ್ಟ್ ಫಿಲಮ್ ಮುಖಾಂತರ ನಿಮ್ಮ ಕೈಗೆ ಮನೋರಂಜನೆ ಕೊಡ್ತಾನೆ ಬಂದಿದ್ದೀವಿ. ಅಂದರೆ ನಿಮ್ಮ ಕೈಯಲ್ಲಿ ನೋಡೋವಂಥ ಶಾರ್ಟ್ ಫಿಲಮ್ನ, ಅಂದರೆ ಯೂಟ್ಯೂಬಲ್ಲಿ ನೀವು ಎಲ್ಲಿ ಕೂತಿರ್ತೀರ ಅಲ್ಲೇ ನೋಡಿಕೊಂಡು ಅಷ್ಟು ದಿನನೂ ಮನೋರಂಜನೆ ಮಾಡಿದ್ದೀವಿ, ಎಂಟರ್ಟೈನ್ಮೆಂಟ್ ಕೊಟ್ಟಿದ್ವಿ. 100% ಆ ಕಾನ್ಫಿಡೆನ್ಸ್ ನಿಮಗಿದ್ರೆ ದಯವಿಟ್ಟು ನಮ್ಮ ಹತ್ರಗೆ ನೀವು ಒಂದೇ ಒಂದ್ಸಲಿ ಬಂದ್ಬಿಡಿ ಥಿಯೇಟ್ರಿಗೆ. ಆ ಕಾನ್ಫಿಡೆನ್ಸ್, ನಿಮ್ಗೇನು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿದ್ದೀವಿ ಅದನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳಲ್ಲ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ಏಕೆಂದರೆ ನಮ್ಗೆ ಯಾವುದೇ ರೀತಿ ಪ್ರಮೋಷನ್ ಮಾಡೋಕ್ಕಾಗಲಿ, ತುಂಬ ಕೋಟ್ಯಾಂತರ ರೂಪಾಯಿ ದುಡ್ಡು ಅವೆಲ್ಲ ಏನಿಲ್ಲ. ನಮಗೆ ಬಂಡವಾಳ ಏನಂದರೆ ಈಗ ಚಾನಲ್ ಮುಖಾಂತರ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀವಿ ಜನಕ್ಕೆ, ದಯವಿಟ್ಟು ಬಂದು ಸಪೋರ್ಟ್ ಮಾಡಿ ಅಂತ. ಚೆನ್ನಾಗಿ ಮಾಡಿದ್ದೀವಿ ಅಂತ ಕಾನ್ಫಿಡೆನ್ಸ್ ಅಂತ ಹೇಳ್ತಿದ್ದೀವಿ. ನಿಮಗೆ ಅದ್ರ ಮೇಲೆ ಸಿನಿಮಾಗೆ ಬರ್ದೇನೆ ನೀವು ಜಡ್ಜ್ಮೆಂಟ್ ಬರೋಕ್ಕೆ ಹೋಗ್ಬೇಡಿ ಅಲ್ವಾ? ದಯವಿಟ್ಟು ಸಪೋರ್ಟ್ ಮಾಡಿ. ಥಿಯೇಟ್ರಿಗೆ ಬಂದು ಜನವರಿ 30ನೇ ತಾರೀಕು ಸಿನಿಮಾನ 30, 31 ನೀವು ಯಾವಾಗ ಬೇಕಾದ್ರೆ ನೋಡಿ, ಬಟ್ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ, ಮಿಸ್ ಮಾಡ್ಕೊಬಿಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಗೌರವ್ ಅವರೇ. ನಮ್ಮ ಕಡೆಯಿಂದ ಕೂಡ ಆಲ್ ದಿ ಬೆಸ್ಟ್. ನೋಡಿದ್ರಲ್ವಾ, ಇದು ಗೌರವ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆಗೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.